ಕಾರ್ಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂತ ಇದು ಇದು ಪೂರ್ತಿ ಜಲಸ್ ನ ತೋರಿಸುವಂತ ಕಾರ್ಡ್. ಕುಟುಂಬದಲ್ಲಿ ಹೊಟ್ಟೆ ಉರಿಯ ವಾತಾವರಣ ಅದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಳ್ಳೆ ರಿಸಲ್ಟ್ಸ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟ್ರಸ್ಟ್ ಇಲ್ಲ, ಒಬ್ಬರ ನಡುವೆ ಒಬ್ಬರಿಗೆ ಟ್ರಸ್ಟ್ ಇಲ್ಲ ಅಂತ ಹೇಳ್ಬೋದು. ವಿಶ್ವಾಸ ಇಲ್ಲ, ಹೊಟ್ಟೆ ಉರಿ ಜಾಸ್ತಿ ಇದೆ. ಈ ಸಮಯದಲ್ಲಿ ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಸ್ಪೌಸ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಗಿರಬಹುದು, ಹೆಚ್ಚು ಒಳ್ಳೆಯ ಒಂದು ಪೀಸ್ಫುಲ್ ಆದಂತಹ ವಾತಾವರಣ ಇಲ್ಲದೆ ಹೋಗ್ಬೋದು. ಅಥವಾ ನೀವು ಯಾರ ಜೊತೆಗಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೂ ಕೂಡ ಇದು ಈ ತಿಂಗಳಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳನ್ನ, ಕಿರಿಕಿರಿಗಳನ್ನ ತಂದು ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ನಿಮ್ಮ ರಿಲೇಶನ್ಶಿಪ್ ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಮಾತು ಕಡಿಮೆ ಮಾಡಿ, ಎಷ್ಟ್ ಬೇಕೋ ಅಷ್ಟ್ ಮಾತಾಡಿ. ಹೊಟ್ಟೆ ಉರಿಯನ್ನ ನಿಮಗೇನಾದ್ರೂ ಯಾವ್ದಾದ್ರು ವಿಚಾರಕ್ಕೆ ಜಲಸು, ಹೊಟ್ಟೆ ಉರಿ ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಕೊನೆಯ ಕಾರ್ಡ್ ಕೆರಿಯರ್ ಕಾರ್ಡ್. ಇದು ಕೂಡ ಬರ್ಡನ್ ತೋರಿಸ್ತಾ ಇದೆ. ನಿಮ್ಮ ಜಾಬ್ ಅಲ್ಲಿ ಏನಿದೆ ನಿಮ್ಗೆ ಸಹಿಸಲಾರದಷ್ಟು ಭಾರವನ್ನ ಹೊತ್ಕೊಂಡಿದ್ದೀರಾ. ಸೊ ಈ ತಿಂಗಳಲ್ಲಿ ನಿಮ್ಗೆ ಹೆಚ್ಚು ಬರ್ಡನ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಯ್ಯೋ ಈ ಕೆಲ್ಸನೇ ಬೇಡಪ್ಪ, ಬಿಟ್ಟು ಓಡ್ ಹೋಗೋಣ ಅನ್ನುವಂತಹ ಸಿಚುವೇಶನ್. ಅಥವಾ ಜಾಬ್ಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ಇಂಟರ್ವ್ಯೂಗಳನ್ನ ಕ್ರಾಕ್ ಮಾಡೋದೇ ಒಂದ್ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ತುಲಾ ರಾಶಿಯವರಿಗೆ ಫ್ಯಾಮಿಲಿ ಮತ್ತೆ ಇದು ಏನು ಜಾಬ್ ಪ್ರೊಫೆಷನ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಕ್ ಆದಂತಹ ಒಂದು ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ.